ಹಜ್ರತ್ ಸೈಯದ್ ಶಾ ಆಲೀಂ ದಿವಾನ್ ದರ್ಗಾ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಮ್ಯಾನೇಜ್ಮೆಂಟ್ ಕಮಿಟಿಯ ಹೋರಾಟಕ್ಕೆ ಸಂದ ಐತಿಹಾಸಿಕ ಜಯ. ಪುರಾತನ ಕಾಲದ ಹೋಟೆಲ್ ಬಾಲಾಜಿ ಇನ್ನೂ ನೆನಪು ಮಾತ್ರ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಹಜರತ್ ಶಾ ಆಲೀಂ ದಿವಾನ್ ದರ್ಗಾ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಮ್ಯಾನೇಜಿಂಗ್ ಕಮಿಟಿಯ ಸುದೀರ್ಘ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಶತಮಾನಗಳಿಂದಲೂ ದರ್ಗಾಕ್ಕೆ ಸೇರಿದ ಜಾಗದಲ್ಲಿ ಬಾಲಾಜಿ ಹೋಟೆಲ್ ಕಾರ್ಯನಿರ್ವಹಿಸುತ್ತಿತ್ತು. ಇದು ದರ್ಗಾದ ಸ್ವತ್ತು ಎಂದು ಕಮಿಟಿ ನಿರಂತರವಾಗಿ ಕಾನೂನು ಹೋರಾಟ ನಡೆಸುತ್ತಾ ಬಂದಿತ್ತು. ದಶಕಗಳ ಕಾಲ ಕೋರ್ಟ್ ಕಚೇರಿ ಎಂದು ನನೆಗುದಿಗೆ ಬಿದ್ದಿದ್ದ ಈ ವಿವಾದಾತ್ಮಕ ಆಸ್ತಿಗೆ ಸಂಬಂಧಿಸಿದಂತೆ ಇಂದು ಹೋಟೆಲ್ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಜಾಗವನ್ನು ಖಾಲಿ ಮಾಡಿ ಅದರ ಚಾವಿಯನ್ನು ಹಜರತ್ ಸೈಯದ್ ಶಾ ಆಲೀಂ ದಿವಾನ್ ದರ್ಗಾ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ಈ ಮೂಲಕ ಶತಮಾನಗಳ ಕಾನೂನು ಹೋರಾಟದ ನಂತರ ದರ್ಗಾದ ಪವಿತ್ರ ಆಸ್ತಿ ಕೊನೆಗೂ ದರ್ಗಾ ಸಮಿತಿಯ ವಶಕ್ಕೆ ಮರಳಿದೆ. ಅಧ್ಯಕ್ಷರಾದ ಕೇಬಲ್ ಫೈರೋಜ್, ಉಪಾಧ್ಯಕ್ಷರಾದ ಎಸ್ಡಿಪಿಐ ಇಮ್ರಾನ್ ಅಹಮದ್, ಕಾರ್ಯದರ್ಶಿ ವಾಹಿದ್ ಬೇಗ್, ಖಜಾಂಚಿ ಮನ್ಸೂರ್, ಮುಹಮ್ಮದ್ ಶರೀಫ್ ಆಸಿಫ್, ಅನ್ಸರ್ ಅಹಮದನ್ನು, ಮಖೀಬ್ ಅಹಮದ್, ಫಿರ್ದೋಸ್, ಹುಸೇನ್, ನಫೀಜ್ ಅಹಮದ್ ಒಳಗೊಂಡ ಸಮಿತಿಯ ನಿರಂತರ ಕಾನೂನು ಹೋರಾಟಕ್ಕೆ ಇಂದು ಬಾಲಾಜಿ ಹೋಟೆಲ್ ಬೀಗ ನೀಡುವ ಮೂಲಕ ಬಾಲಾಜಿ ಹೋಟೆಲ್ ಸಮಿಯ ಸುಪರ್ದಿಗೆ ನೀಡಲಾಗಿದೆ. ದರ್ಗಾದ ಈ ಅಮೂಲ್ಯವಾದ ಸ್ವತ್ತನ್ನು ಕಾನೂನಾತ್ಮಕವಾಗಿ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಮ್ಯಾನೇಜಿಂಗ್ ಕಮಿಟಿಯ ಪ್ರತಿಯೊಬ್ಬ ಸದಸ್ಯರಿಗೂ ನಮ್ಮ ಇನ್ಸೈಟ್ ನ್ಯೂಸ್ 14 ತಂಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇದೇ ಮಾದರಿಯಲ್ಲಿ ಮುಂದಿನ ದಿನಗಳಲ್ಲೂ ವಕ್ಫ್ ಮತ್ತು ಕೌಮ್, ಸಮುದಾಯ ನ ಇತರೆ ಆಸ್ತಿಗಳು ದುರುಪಯೋಗವಾಗುವುದನ್ನು ತಡೆದು ಅವುಗಳನ್ನು ಸಂರಕ್ಷಿಸುವ ಕೆಲಸ ನಿರಂತರವಾಗಿ ಸಾಗಲಿ ಎಂಬುದೇ ನಮ್ಮ ಆಶಯ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.